ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾಟ್ ವಿತ್ ಶೈಲು. ಸೊ ಲಾಂಗ್ ಟೈಮ್ ಆದ ನಂತರ ಮತ್ತೆ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಮೊದಲಿನ ತರ ನನಗೆ ಸಪೋರ್ಟ್ ಮಾಡಿ, ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಇಷ್ಟ ಆಯಿತು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಚಾನಲಲ್ಲಿ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಮತ್ತೆ ಬ್ಯೂಟಿ ಟಿಪ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಮೊದಲು ಹೇಗೆ ನಿಮಗೆ ಯೂಸ್ಫುಲ್ ಆಗಿತ್ತು ಅದೇ ತರ ಇನ್ನು ಮುಂದೆ ಕೂಡ ವಿಡಿಯೋಸ್ಗಳು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ತಗೊಂಡಿರೋ ಟಾಪಿಕ್ ಬಂದು ಎದೆ ಹಾಲು ಉಣಿಸುವಂತ ತಾಯಂದ್ರು ಬ್ರೆಸ್ಟ್ ಫೀಡಿಂಗ್ ನ ಹಾಲು ಕುಡಿಸೋದನ್ನ ಯಾವ ರೀತಿ ಸ್ಟಾಪ್ ಮಾಡಬೇಕು, ಮತ್ತೆ ಯಾವ ಟೈಮಲ್ಲಿ ಸ್ಟಾಪ್ ಮಾಡಬೇಕು, ಸ್ಟಾಪ್ ಮಾಡ್ಬೇಕಾದ್ರೆ ತಾಯಂದ್ರು ತಗೊಳ್ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಲಾಂಗ್ ಆಯ್ತು ಅಂದ್ರೆ ಬೇಜಾರ್ ಮಾಡ್ಕೊಳ್ಳಿ, ಪೂರ್ತಿ ನೋಡಿ. ವಿಡಿಯೋ ಕಂಪ್ಲೀಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಫ್ರೆಂಡ್ಸ್, ಇಲ್ಲಿ ಎದೆ ಹಾಲು ಉಣಿಸುವಂತ ತಾಯಂದ್ರು ಫಸ್ಟ್ ಗಮನಿಸಬೇಕಾಗಿರುವಂತದ್ದು, ಮಗುವಿಗೆ ಹಾಲು ಬಿಡಿಸ್ತಾ ಇದ್ದೀನಿ ಅಂದ್ರೆ ಮಗುವಿಗೆ ಕಂಪಲ್ಸರಿ 6 ಮಂತ್ ಆಗಿರ್ಲೇಬೇಕು. ಅಲ್ಲಿವರೆಗೂ ನೀವು ಹಾಲು ಉಣಿಸ್ಬೇಕಾಗುತ್ತೆ. ಅದಾದ ನಂತರ ಹಾಲು ಬಿಡಿಸ್ತೀನಿ ಅಂದ್ರೆ ಅಟ್ಲೀಸ್ಟ್ ಮಗುಗೆ 1 ಇಯರ್ ಆಗ್ಬೇಕು. ನಾನು 1 ವರ್ಷ 3 ತಿಂಗಳ ತನಕ ಹಾಲು ಕುಡಿಸ್ದೆ. ಸೊ ನೀವು ಮಗುಗೆ ಹಾಲು ಬಿಡಿಸ್ತಾ ಇದ್ದೀನಿ ಅಂತಂದ್ರೆ ಮಗುಗೆ ನೀವು ಸ್ವಲ್ಪ ಔಟ್ ಫುಡ್ಗಳು ಅಂದ್ರೆ ಅನ್ನ, ಸಾರು, ಇಡ್ಲಿ, ದೋಸೆ ಏನಾದ್ರೂ ಒಂದನ್ನ ತಿನ್ಸೋ ಅಭ್ಯಾಸವನ್ನ ಶುರು ಮಾಡ್ಕೊಂಡಿದ್ರೆ ಒಳ್ಳೇದು. ಯಾಕಂದ್ರೆ ಸಡನ್ ಆಗಿ ಹಾಲು ಬಿಡಿಸಿದ ನಂತರ ನೀವು ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ತುಂಬಾ ಜನ ಲೇಡೀಸ್ ಕೇಳುವಂತ ಕಾಮನ್ ಪ್ರಶ್ನೆ ಏನು ಅಂದ್ರೆ, ಹಾಲ್ ಬಿಡಿಸೋದಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ಬಹುದಾ ಬೇಡವಾ, ತಗೊಂಡ್ರೆ ಮತ್ತೆ ನೆಕ್ಸ್ಟ್ ಮಗುಗೆ ಹಾಲ್ ಬರುತ್ತಾ ಇಲ್ವಾ, ಏನಾದ್ರು ಸೈಡ್ ಎಫೆಕ್ಟ್ ಆಗತ್ತಾ ಅಂತ ಕೇಳ್ತಾರೆ. ಸೊ ನಾನು ಅದ್ರ ಬಗ್ಗೆ ಲಾಸ್ಟ್ ಅಲ್ಲಿ ನಿಮಗೆ ಡೀಟೇಲ್ ಹೇಳ್ತೀನಿ. ಸೊ ನಾನು ಮೊದಲು ಹೇಳೋದೇನಂದ್ರೆ, ನೀವು ಇವಾಗ ಮಗುಗೆ ಹಾಲ್ ಬಿಡಿಸ್ತೀನಿ ಅಂತ ಅಂದ್ರೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಹಾಲ್ ಬಿಡಿಸ್ತೀನಿ ಅಂದ್ರೆ ನೀವು ಹಿಂದಿನ ದಿನ ರಾತ್ರಿಯಿಂದ ಕಂಟಿನ್ಯೂಸ್ ಆಗಿ ಮಗುಗೆ ಹಾಲು ಕುಡಿಸ್ಬೇಕು. 9 ಗಂಟೆ 50 ನಿಮಿಷದವರೆಗೂ ಹಾಲನ್ನ ಕುಡಿಸಿ. ಯಾಕೆ ಅಂದ್ರೆ ಎರಡೂ ಕಡೆನೂ ಎರಡೂ ಸೈಡ್ ಕೂಡ ನಿಮ್ಗೆ ವೇಟ್ ಲೆಸ್ ಆಗ್ಬಿಡ್ಬೇಕು. ಕಂಪ್ಲೀಟ್ ವೇಟ್ ಲೆಸ್ ಆಗಿ ಸ್ವಲ್ಪ ಕೂಡ ನಿಮಗೆ ಗೊತ್ತಾಗುತ್ತೆ. ಯು ಕ್ಯಾನ್ ಫೀಲ್ ಎರಡೂ ಸೈಡು ಹಾಲಿಲ್ಲ ಅಂತ ನಿಮಗೆ ಅನ್ನಿಸ್ಬೇಕು. ಎರಡೂ ಕಡೆನೂ ಫುಲ್ ಖಾಲಿ ಮಾಡ್ಕೊಂಡು ಒನ್ಸ್ ಮಗುಗೆ ಹಾಲ್ನ ಕುಡ್ಸೋದನ್ನ ಸ್ಟಾಪ್ ಮಾಡ್ಬಿಟ್ಟು, ಒಂದು ಕಪ್ಪು ಜೀರಿಗೆ ಅಂತ ಸಿಗುತ್ತೆ, ನಿಮ್ಗೆ ಎಲ್ಲಾ ರೇಷನ್ ಅಂಗಡಿಲೂ ಸಿಗುತ್ತೆ ಕಪ್ಪು ಜೀರಿಗೆ ಅಂತ ತಂದ್ಬಿಟ್ಟು ನುಣ್ಣಗೆ ಪೌಡರ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ವಾಟರ್ ಹಾಕಿ ಪೇಸ್ಟ್ ಮಾಡಿ ಅದನ್ನ ನೀವು ಹಾಲು ಕುಡಿಸುವಂತ ನಿಪ್ಪಲ್ ಪಾರ್ಟಿಗೆ ನೀಟಾಗಿ ಈ ರೀತಿ ಹಚ್ಚಿದ್ರೆ ಅದ್ರ ಘಾಟಿಗೆ ಅದ್ರ ಸ್ಮೆಲ್ಲಿಗೆ ಮಗು ಮತ್ತೆ ಯಾವತ್ತೂ ನಿಮ್ಮ ಹತ್ರ ಹಾಲು ಕುಡಿಯೋದಕ್ಕೆ ಬರೋದೇ ಇಲ್ಲ. ಒಂದ್ಸಲ ನೀವು ಅದನ್ನ ಟ್ರೈ ಮಾಡಿ. ಅಕಸ್ಮಾತ್ ಒಂದ್ 2 ಅವರ್ 3 ಅಥವಾ ಒಂದಿನ 2 ದಿನ ಆದ್ಮೇಲೆ ಮತ್ತೆ ಮಗು ಹಾಲು ಕುಡಿಯಕ್ ಬರ್ತಾ ಇದೆ ಅಂದ್ರೆ ಅಗೇನ್ ನೀವು ಆ ನಿಪ್ಪಲ್ಗೆ ಅದೇ ತರ ಪೌಡರ್ನ ಮಿಕ್ಸ್ ಮಾಡಿ ಪೇಸ್ಟ್ ಹಚ್ಚೋದ್ರಿಂದ ಮಗು ಖಂಡಿತವಾಗ್ಲೂ ಹಾಲು ಕುಡಿಯೋಕೆ ನಿಮ್ಮ ಹತ್ರ ಬರೋದಿಲ್ಲ. ಕಾಟನ್ ವೇಲು ಅಥವಾ ಯಾವ್ದಾರ ಒಂದು ಬನಿಯನ್ ಬಟ್ಟೆನ ತಗೊಂಡು ನೀವು ಎರಡೂ ಚೆಸ್ಟ್‌ನ ಫುಲ್ ಎತ್ಬಿಟ್ಟು ಬಿಗಿಯಾಗಿ ಕಟ್ಕೊಳ್ಬೇಕು. ಯಾಕೆ ಈ ತರ ಕಟ್ಟಬೇಕು ಅಂದ್ರೆ ಅದು ಮತ್ತೆ ಹಾಲು ಶೇಖರಣೆ ಆಗ್ತಾ ಇದ್ದಂಗೂನು ನಿಮಗೆ ಭಾರ ಜಾಸ್ತಿ ಆಗ್ಬಿಟ್ಟು ತುಂಬಾ ಪೇನ್ ಬರಕ್ ಶುರುವಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ತುಂಬಾ ಬಿಗಿಯಾಗಿ ಅಲ್ಲಿ ಒಂದು ಬಟ್ಟೆನ ಕಟ್ಬಿಟ್ಟು ಅದ್ರಲ್ಲಿ ಬೇಕು ಅಂದ್ರೆ ನೀವು ಎಲೆಕೋಸಿಂದು ಎಲೆಗಳು ಬರುತ್ತಲ್ಲ, ಎಲೆಕೋಸಿಂದು ಅದನ್ನ ಇಟ್ಬಿಟ್ಟು ಬೇಕಾದ್ರೆ ಕಟ್ಬೋದು. ಇದೇನ್ ಮಾಡತ್ತೆ, ಹೀಟ್ ಆಗತ್ತೆ. ಹೀಟ್ ಆಗ್ಬಿಟ್ಟು ನಿಮ್ಗೆ ಹಾಲ್ ಏನ್ ಬರುತ್ತೆ ಅದು ಅಲ್ಲಲ್ಲೇ ಚಿಕ್ಕ ಚಿಕ್ಕ ಗೆಡ್ಡೆಗಳ ತರ ಗಟ್ಟಿ ಗಟ್ಟಿ ಆಗತ್ತೆ. ಆ ಗೆಡ್ಡೆಗಳನ್ನ ಒಡೆಯೋದಿಕ್ಕೆ ಎಲೆಕೋಸಿಂದ ಎಲೆಗಳು ಹೆಲ್ಪ್ ಮಾಡತ್ತೆ. ಅದು ಹೀಟ್ ಆದಂಗೂ ಗೆಡ್ಡೆಗಳು ಒಡೆದೋಗುತ್ತೆ ಅಂತ ಹೇಳ್ತಾರೆ. ಸಂಜೆ ಮೇಲೆ ನಿಮಗೆ ನಿಧಾನವಾಗಿ ಹಾಲಿಂದು ಗೆಡ್ಡೆಗಳು ಕಟ್ಕೊಳ್ತಾ ಶುರುವಾಗುತ್ತೆ. ಆ ಗೆಡ್ಡೆಗಳು ಬಂದಂಗೆ ವೇಟ್ ಜಾಸ್ತಿ ಆಗ್ಬಿಟ್ಟು ನಮ್ಗೆ ತುಂಬಾ ಪೇನ್ ಆಗಿ ಭಾರ ಶುರುವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಗೆಡ್ಡೆಗಳನ್ನ ನಾವು ಒಡಿಬೇಕು. ಒಡೆದ್ಬಿಟ್ಟು ಅದು ಕರಗಿ ನೀರಾಗಿ ನಮ್ಗೆ ಔಟ್ ಸೈಡ್ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಕೋಲ್ಡ್ ವಾಟರ್ ಬರುತ್ತೆ. ಫ್ರಿಡ್ಜ್ ಅಲ್ಲಿ ಇರತ್ತಲ್ಲ ಕೋಲ್ಡ್ ವಾಟರ್, ತಣ್ಣಗಿರೋ ವಾಟರು, ಐಸ್ ಕ್ಯೂಬ್ಸು, ಇದನ್ನ ನೀವು ಬಟ್ಟೆನ ಬಿಗಿಯಾಗಿ ಕಟ್ಬಿಟ್ಟು ಸೊ ಅದ್ರ ಬಟ್ಟೆ ಮೇಲೇನೆ ನೀವು ಕೋಲ್ಡ್ ವಾಟರ್‌ನ ಹಾಕ್ತಾ ಬಂದ್ರೆ ಆ ಗೆಡ್ಡೆಗಳು ತುಂಬಾ ಈಸಿಯಾಗಿ ಕರಗ್ತಾ ಬರುತ್ತೆ ಕೋಲ್ಡ್ ವಾಟರ್ ಹಾಕೋದ್ರಿಂದ. ಕೆಲವರು ಶೀತ ಆಗತ್ತೆ ಅಂತಾರೆ, ಕೋಲ್ಡ್ ವಾಟರ್ ಬಂದು ಹೀಟು, ಸೊ ಏನೂ ಆಗಲ್ಲ. ಕೆಲವರಿಗೆ ತುಂಬಾ ಪೇನ್ ಜಾಸ್ತಿ ಆದಾಗ ಜ್ವರ ಬರುತ್ತೆ. ಜ್ವರ ಬರೋದು ಕಾಮನ್, ಏನು ಮಾಡಕ್ಕಾಗಲ್ಲ. ಅದಕ್ಕೆ ನೀವು ಎಕ್ಸ್ಟ್ರಾ ಮಾತ್ರೆಗಳನ್ನ ತಗೊಂಡು ಇನ್ನೊಂದಿಷ್ಟು ಪ್ರಾಬ್ಲಮ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂದ್ರೆ ನಿಮಗೆ ಜ್ವರ ಬರ್ದೇ ಇರೋ ತರ ಏನ್ ಮಾಡ್ಕೊಳ್ಬೇಕು ಅಂದ್ರೆ ಫಸ್ಟ್ ನೀವು ಊಟನ ಕಡಿಮೆ ಮಾಡಿ. ನೀರು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಿ. ಅಂದ್ರೆ ಡಯಟ್ ಅಂತ ಅನ್ಕೊಳ್ಳಿ, ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಿ. ಚಪಾತಿ, ರೈಸ್ ಈ ರೀತಿ ಯಾವುದೇ ತರ ಲಿಕ್ವಿಡ್ ಫಾರ್ಮ್, ಯಾಕಂದ್ರೆ ನೀವ್ ಏನೇ ತಿಂದ್ರು ಅದು ಹಾಲಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಹಾಲು ಮಗು ಕುಡಿಯುತ್ತೆ, ಸೊ ಎನರ್ಜಿ ಹೋಗ್ತಾ ಇರುತ್ತೆ. ಓಕೆ, ಈಗ ನೀವು ಹಾಲು ಕುಡಿಯೋದನ್ನ ಸ್ಟಾಪ್ ಮಾಡಿರೋದ್ರಿಂದ ನೀವು ಊಟ ಮಾಡ್ಬಿಡಿ. ಕಂಪ್ಲೀಟ್ ಲಿಕ್ವಿಡ್ ಅಲ್ಲಿ ಇದ್ದಷ್ಟು ನಿಮಗೆ ಹಾಲು ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ, ನಿಮ್ಗೆ ವೇಟ್ ಆಗೋದು ಕಡಿಮೆ ಆಗುತ್ತೆ. ಇದೊಂದು ಟಿಪ್ ಅಂತಾನೆ ಅನ್ಕೊಳ್ಳಿ, ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೀವು ಊಟ ತಿಂಡಿನ ಕಡಿಮೆ ಮಾಡಿ. ಆಮೇಲೆ ಸಾಧ್ಯವಾದಷ್ಟು ಮಗು ನಿಮ್ ಹತ್ರ ಬರ್ದೇ ಇರೋ ತರ ನೋಡ್ಕೊಳ್ಳಿ. ಇದು ತುಂಬಾ ಹಳೆ ಕಾಲದಲ್ಲಿಂದಾನು ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಏನಂದ್ರೆ ಮಗುನ ಹಾಲ್ ಬಿಡಿಸ್ತಾ ಇದಾರೆ ಅಂದ್ರೆ ತಾಯಿ ಮನೆಗೋ, ಚಿಕ್ಕಮ್ಮನ ಮನೆಗೋ ಎಲ್ಲಾರು ಕಳಿಸ್ಬಿಡ್ತಾರೆ. ಯಾಕಂದ್ರೆ ಮಗು ಹತ್ರ ಬಂದಂಗೂ ನಮ್ಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಹಾಲು ಉತ್ಪತ್ತಿ ಜಾಸ್ತಿ ಆಗತ್ತೆ. ಸೊ ಮಗುನ ಎತ್ಕೊಳ್ಳೋದು, ಪದೇ ಪದೇ ಮುದ್ದು ಮಾಡೋದು, ಅಥವಾ ಮಗು ಎದೆ ಹತ್ರ ಕೈ ಹಾಕಿ ಹಾಲು ಕೊಡು ಅಂತ ಗಲಾಟೆ ಮಾಡೋದು. ಸೊ ಇದನ್ನ ಅವಾಯ್ಡ್ ಮಾಡಿ. ಇದನ್ನ ಅವಾಯ್ಡ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಹಾಲು ಉತ್ಪತ್ತಿ ಆಗೋದು, ಹಾರ್ಮೋನ್ ಇಂಬ್ಯಾಲೆನ್ಸ್, ಫೀಲಿಂಗ್ಸ್‌ಗಳು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಸಾಧ್ಯವಾದಷ್ಟು ಬೆಡ್ ರೆಸ್ಟ್ ಅಲ್ಲಿರಿ. ಚೆಸ್ಟ್ ವೇಟ್ ಗೇನ್ ಆದಂಗೂ ಕೂಡ ನಮಗೆ ಬ್ಯಾಕ್ ಪೇನ್ ಶುರುವಾಗುತ್ತೆ. ಬ್ಯಾಕ್ ಪೇನ್ ಇಂದ ಫೀವರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಊಟನೂ ಕಡಿಮೆ ಮಾಡಿ, ಎಷ್ಟು ಟೈಟ್ ಆಗುತ್ತೋ ಅಷ್ಟು ಇದ್ ಮಾಡಿ, ಮತ್ತೆ ಬಟ್ಟೆ ಕಟ್ಕೊಳ್ಳಿ, ಕೋಲ್ಡ್ ವಾಟರ್‌ಗಳನ್ನ ಹಾಕಿ, ಮತ್ತೆ ಎಲೆಕೋಸಿನ ಎಲೆಗಳನ್ನ ಹಾಕಿ. ಇದಿಷ್ಟೇ ಸಾಕಾಗುತ್ತೆ. ಆದ್ರೂ ಕೂಡ ಇದೆಲ್ಲಾ ಮೀರಿ, ಇಲ್ಲ ಮೇಡಮ್ ಇದೆಲ್ಲ ಮಾಡಿ ಕೂಡ ನನಗೆ ಎದೆಲಿ ತುಂಬಾನೇ ಹಾಲ್ ಶೇಖರಣೆ ಆಗ್ತಾನೆ ಇದೆ, ಏನ್ ಮಾಡೋದು ಅಂತ ಅಂದ್ರೆ ಹೋಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಹಾಲ್ನ
ನೀವು ಔಟ್ ಮಾಡಿ. ಅಂದ್ರೆ ಪಂಪ್ ಮಾಡ್ಬಿಟ್ಟು ನಿಧಾನವಾಗಿ ಅಂದ್ರೆ ಪೇನ್ ಇರತ್ತೆ ಆಬ್ವಿಯಸ್ಲಿ ತುಂಬಾ ಪೇನ್ ಆಗುತ್ತೆ ಅದು. ಪಂಪ್ ಮಾಡಿ ಸಾಧ್ಯವಾದಷ್ಟು ಸ್ಟೋರ್ ಆಗಿರೋ ಅಷ್ಟು ಹಾಲನ್ನ ಔಟ್ ಮಾಡಿ. ಇದರಿಂದ ಏನಾಗುತ್ತೆ ಮತ್ತೆ ಗೆಡ್ಡೆ ಕಟ್ಟೋದು ಏನಿದೆ ಗೆಡ್ಡೆಗಳು ಅದೆಲ್ಲ ಹಾಲಿನ ರೂಪದಲ್ಲಿ ಔಟ್ ಆಗುತ್ತೆ. ಮತ್ತೆ ನಿಮಗೆ ವೇಟ್ ಲೆಸ್ ಆಗುತ್ತೆ. ನೀವು ಎಷ್ಟು ವೇಟ್ ಇರುತ್ತೋ ಅಷ್ಟು ನಿಮಗೆ ಪೇನ್ ಬರುತ್ತೆ. ಸೊ ವೇಟ್ ಲೆಸ್ ಆದಾಗ ಪೇನ್ ಕಮ್ಮಿ ಆಗುತ್ತೆ. ಸೊ ನೀವು ಇದನ್ನ ಡೈಲಿ ರೊಟೀನ್ ಮಾಡ್ಕೋಬಾರ್ದು. ಒನ್ಸ್ ಅಷ್ಟೇ. ಅಂದ್ರೆ ತುಂಬಾ ಪೇನ್ ಜಾಸ್ತಿ ಇದೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ತುಂಬಾ ಭಾರ ಆಗ್ಬಿಟ್ಟಿದೆ ಅಂದಾಗ ಮಾತ್ರ ಈ ರೀತಿ ಔಟ್ ಮಾಡೋದು ಒಳ್ಳೇದು. ಅದರ್ವೈಸ್ ನೀವು ಕೋಲ್ಡ್ ವಾಟರ್ ಹಾಕ್ಬಿಟ್ಟು ಕಂಟ್ರೋಲ್ ಮಾಡೋದ್ರಿಂದ ಚೆಸ್ಟ್ ಪೇನ್ ತುಂಬಾನೇ ಕಮ್ಮಿ ಆಗುತ್ತೆ. ನಿಮ್ಗೆ ಫೀವರ್ ಬರೋದ್ ಕಮ್ಮಿ ಆಗುತ್ತೆ. ಹಾಗೆ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ. ಫುಡ್‌ನ ಕಂಟ್ರೋಲ್ ಮಾಡಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಿ. ಇದರಿಂದ ಕೂಡ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಹಾಗೆ ಮಗುವಿನ ಆರೋಗ್ಯದ ಕಡೆ ಗಮನ ಕೊಡೋದಾದ್ರೆ, ಮಗುಗೆ ನೀವು ನಿಮ್ ತಾಯಿ ಹತ್ರನೋ ಅಥವಾ ನಿಮ್ಮ ಯಜಮಾನ್ರ ಹತ್ರನೋ ಬಿಟ್ಬಿಟ್ಟು, ಮಗುಗೆ ಔಟ್‌ಸೈಡ್ ಫುಡ್‌ಗಳು ಅಂದ್ರೆ ಏನು ಅನ್ನ, ಸಾರು ಆ ತರ ಕೊಟ್ಬಿಟ್ಟು, ಮಗುನ ಆದಷ್ಟು ನಿಮ್ಮಿಂದ ಒಂದ್ 2, 3 ದಿನದ ಮಟ್ಟಿಗಾದ್ರು ದೂರ ಇಡಿ. ಈವನ್ ನೈಟ್ ಜೊತೆಲಿ ಮಲಗಿಸ್ಕೊಳ್ಳೋದು ಬೇಡ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಮಕ್ಕಳಿಗೆ ರಾತ್ರಿ ಹೊತ್ತು ಹಾಲು ಕುಡ್ದು ರೂಢಿಯಾಗಿರುತ್ತೆ. ಒಂದು 2-3 ಡೇಸ್ ನಿಮ್ ಜೊತೆ ಮಲಗಿಸ್ಕೋಬೇಡಿ. ಇಲ್ಲ ಅಂದ್ರೆ ಮಗು ನಮ್ ಹತ್ರ ಬಂದಂಗೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ, ಹಾಲಿನ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಮತ್ತೆ ನಿಮಗೆ ಪೇನ್ ಜಾಸ್ತಿ ಆಗುತ್ತೆ. ಕೆಲವ್ರು ಕೇಳ್ತಾರೆ ಎಷ್ಟು ದಿನದವರೆಗೂ ಈ ಪ್ರೋಸೆಸ್ ಇರುತ್ತೆ ಅಂತ. ನಾರ್ಮಲಿ 3 ಡೇಸ್ ತನಕ ಅಂತೂ ಇದ್ದೇ ಇರುತ್ತೆ. ನೀವು ನಾರ್ಮಲ್ 3 ಡೇಸ್‌ವರೆಗೂನು ಸ್ವಲ್ಪ ಪೇನ್‌ನ ತಡ್ಕೊಳ್ಳೇಬೇಕು. ಎಷ್ಟೇ ಆದ್ರೂ ಕೂಡ ನೀವು ಬಿಗಿಯಾಗಿ ಬಟ್ಟೆ ಕಟ್ಟೋದ್ರ ಮೇಲೆ, ಮತ್ತೆ ಫುಡ್ ಕಂಟ್ರೋಲ್ ಮಾಡೋದ್ರ ಮೇಲೆ ಹಾಲು ಉತ್ಪತ್ತಿ ಆಗೋದು ಸ್ಟಾಪ್ ಆಗ್ತಾ ಬರುತ್ತೆ. ಬಟ್ ಇದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತಾ ಅಂದ್ರೆ ನೋ. ಒಂದು 6-7 ಮಂತ್ ವರೆಗೂ ಕೂಡ ನೀವು ಪುಷ್ ಮಾಡ್ದಂಗೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಲು ಬರ್ತಾನೆ ಇರುತ್ತೆ. ಅದೇನು ಮಾಡಕ್ಕಾಗಲ್ಲ. ಬಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಪಂಪ್ ಮಾಡೋದು, ಪುಷ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡ್ಬೇಕು. ಅಂದ್ರೆ ನೀವು ಒಂದ್ ವಾರ ಆದ ನಂತರ ಮಗು ಮತ್ತೆ ಬಂದ್ ಬಾಯಿ ಹಾಕ್ತು ಅಂದ್ರೆ ಮತ್ತೆ ಹಾಲ್ ಬರುತ್ತೆ. ಸೊ ಹಾಗಾಗಿ ನಾನು ಒಂದ್ ವಾರ 15 ದಿವಸ ಆದ ನಂತರ ಹಾಲ್ ಕೊಡೋದನ್ನ ಸ್ಟಾಪ್ ಮಾಡಿ ಅಂತಾರೆ. ಡಾಕ್ಟರ್ ಕೂಡ ಸಜೆಸ್ಟ್ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಹಾರ್ಮೋನ್ ಸ್ಟಾಪ್ ಬೇರೆ ಹಾರ್ಮೋನ್ ಉತ್ಪತ್ತಿ ಆಗ್ತಿರುತ್ತೆ. ಸ್ಟಾಪ್ ಆಗಿರೋದು. ಮತ್ತೆ ನೀವು ಕುಡ್ದಾಗ ಅಲ್ಲಿ ಅಷ್ಟು ಒಳ್ಳೇದಲ್ಲ ಹಾಲು. ಸೊ ಅದಕ್ಕೋಸ್ಕರ ಮತ್ತೆ ಹಾಲ್ ಸ್ಟಾಪ್ ಮಾಡಿದ್ಮೇಲೆ ಕುಡ್ಸೋಂತ ತಪ್ಪನ್ನ ದಯವಿಟ್ಟು ಮಾಡ್ಬೇಡಿ. ಸೊ ಲಾಸ್ಟಲ್ಲಿ ಮಾತ್ರೆಗಳನ್ನ ತಗೊಳ್ಬಹುದಾ ಅಂತ ಕೇಳ್ತೀರಾ? ಯೆಸ್, ಖಂಡಿತವಾಗ್ಲೂ ಮಾತ್ರೆಗಳನ್ನ ತಗೊಳ್ಬಹುದು. ಸೈಡ್ ಎಫೆಕ್ಟ್ಸ್ ಇಲ್ಲ. ಅದ್ರಿಂದ ಏನಾಗತ್ತೆ ಹಾಲು ಬೇಗ ಡ್ರೈ ಆಗಕ್ಕೆ ಶುರುವಾಗತ್ತೆ. ನಾನಾಗ್ಲೇ ಹೇಳ್ದಂಗೆ ನೀವು ಟ್ಯಾಬ್ಲೆಟ್ಸ್‌ಗಳನ್ನ ತಗೊಳ್ಬೇಕು ಅಂದ್ರೆ ಡಾಕ್ಟರ್‌ನ ಕನ್ಸಲ್ಟ್ ಮಾಡ್ಬಿಟ್ಟು ತಗೊಳ್ಬಹುದು. ಏನು ತೊಂದ್ರೆ ಇಲ್ಲ. ಸೊ ಹಾಲ್ನ ತಗೊಂತೀನಿ ಅಂದ್ರೆ ಫಸ್ಟ್ ಚೆಸ್ಟಲ್ಲಿ ಕಂಪ್ಲೀಟ್ ಹಾಲ್ನ ಡ್ರೈ ಮಾಡ್ಬಿಟ್ಟು ಅದಾದ ನಂತರ ಮಾತ್ರೆ ತಗೊಳ್ಬೇಕು. ಮಾತ್ರೆ ತಗೊಂಡಾಗ ನಿಮಗೆ ಸ್ವಲ್ಪ ಫಾಸ್ಟ್ ಆಗಿ ಹಾಲು ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 2 ಡೇಸ್ ಅಲ್ಲೆಲ್ಲ ಸ್ಟಾಪ್ ಆಗುತ್ತೆ. ಬೇಗ ಹಾಲು ಡ್ರೈ ಆಗತ್ತೆ. ಅದರಿಂದ ಬಟ್ ಪೇನ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅದೇನು ಗೆಡ್ಡೆ ಕಟ್ಟೋದು ಅಂತೀವಲ್ಲ ಅದೆಲ್ಲ ತುಂಬಾ ಬೇಗ ಕಂಟ್ರೋಲ್ ಆಗುತ್ತೆ. ತುಂಬಾ ಈಸಿ ಅಂತ ಅನ್ಸುತ್ತೆ ನಿಮ್ಗೆ ನಾರ್ಮಲ್ ಪ್ರೊಸೆಸ್‌ಗಿಂತ. ಒನ್ಸ್ ಟ್ಯಾಬ್ಲೆಟ್‌ನ ತಗೊಂಡ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಮಗುಗೆ ಹಾಲನ್ನ ಕುಡಿಸಬಾರ್ದು. ಇದು ಕಂಪಲ್ಸರಿ ಕುಡಿಸಬಾರ್ದು. ಯಾಕಂದ್ರೆ ಅದು ಕೆಮಿಕಲ್ ಆಗಿ ಹೋಗಿರುತ್ತೆ. ಯಾವ ಕಾರಣಕ್ಕೂ ನೀವು ಕುಡಿಸಬಾರ್ದು. ಹಾಗೆ ಈ ಸಲ ಟ್ಯಾಬ್ಲೆಟ್ ತಗೊಂಡೆ ಸೊ ನೆಕ್ಸ್ಟ್ ಮಗುಗೆ ನಮಗೆ ಹಾಲು ಬರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಯಾವುದೇ ತರ ತೊಂದರೆ ಇಲ್ಲ. ಹಾಲಿಗೆ ಯಾವ ಸಮಸ್ಯೆನೂ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಮಗು ಆದಾಗ ಅದು ನಾರ್ಮಲ್ ಜನರೇಟ್ ಆಗೇ ಆಗುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನನಗೆ ಅನ್ಸಿದ್ದು ಈ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಏನಾದ್ರು ಒಂದು ಸೈಡ್ ಎಫೆಕ್ಟ್ ಇದೆಯಾ ಅಂದ್ರೆ ನಮಗೆ ಫಿಸಿಕಲ್ ಏನು ಅಂತ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಬಟ್ ನನ್ಗೆ ಒಂದು ಪರ್ಸನಲ್ ಒಪಿನಿಯನ್ ಅಂದ್ರೆ ಸ್ವಲ್ಪ ಚೆಸ್ಟ್ ವೇಟ್ ಗೇನ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ನನ್ನ ಪರ್ಸನಲ್ ಎಕ್ಸ್‌ಪೀರಿಯನ್ಸ್. ಬಟ್ ಇದಕ್ಕೆ ಸೈಂಟಿಫಿಕ್ ರೀಸನ್ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನ್ ಹೇಳೋದೇನಂದ್ರೆ ಟ್ಯಾಬ್ಲೆಟ್ ಇಂದ ನನಗೆ ಸ್ವಲ್ಪ ಚೆಸ್ಟ್ ವೇಟ್ ಗೇನ್ ಆಯ್ತು ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ನ್ಯಾಚುರಲ್ ವೇ ಮುಖಾಂತರ ಅಂದ್ರೆ ಕೋಲ್ಡ್ ವಾಟರ್ ಹಾಕೋದು, ಬಿಗಿಯಾಗಿ ಬಟ್ಟೆ ಕಟ್ಟೋದು, ಆಹಾರವನ್ನ ಕಂಟ್ರೋಲ್ ಮಾಡೋದು, ಇದರಿಂದನೇ ನೀವು ಹಾಲು ಉಳಿಸೋದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ತುಂಬಾ ಅತಿ ಹೆಚ್ಚಾದಾಗ ಸ್ವಲ್ಪ ಪಂಪ್ ಮಾಡಿ ಔಟ್‌ಸೈಡ್ ಮಾಡೋದು. ಇಷ್ಟರಲ್ಲೇ ನೀವು ಹಾಲನ್ನ ಕಂಟ್ರೋಲ್ ಮಾಡ್ಬೋದು. ಎದೆ ಹಾಲು ಉಳಿಸೋದನ್ನ ಕಮ್ಮಿ ಮಾಡ್ಬೋದು ಅಂತ ಅನ್ಸುತ್ತೆ. ನಿಮಗೆ ಇನ್ನೂ ಏನೇ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ನಾನು ನಿಮ್ಗೆ ಎಲ್ಲಾ ತರದಲ್ಲೂ ರಿಪ್ಲೈ ಮಾಡ್ತೀನಿ. ಇದಾದ ನಂತರ ಎದೆ ಹಾಲು ಹೆಚ್ಚಿಸೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಬಟನ್‌ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.